ನನ್ನ ಹೆಸರು ಗಾಯತ್ರಿ CH ಅಂತ. ನಾನಿಲ್ಲಿ ಯೋಜನಾ ಸಮನ್ವಯಾಧಿಕಾರಿ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಬಹುಮುಖ್ಯವಾಗಿ ನಮ್ಮ ಇಲಾಖೆ ಪರಿಶಿಷ್ಟ ಪಂಗಡ ಜನಾಂಗದ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತೆ. ಈ ನಿಟ್ಟಿನಲ್ಲಿ 1958ರಲ್ಲಿ ನಮ್ಮ ಈ ಆಶ್ರಮ ಶಾಲೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಬಹುಮುಖ್ಯವಾಗಿ ನಮ್ಮ 1ನೇ ಕ್ಲಾಸ್ನಿಂದ 7ನೇ ಕ್ಲಾಸಿನವರೆಗಿನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ವಸತಿ ಸೌಲಭ್ಯವನ್ನು ಒದಗಿಸುವಂತಹ ವ್ಯವಸ್ಥೆ ಇದೆ. ಇಲ್ಲಿ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಇತರೆ ಕಲಿಕೆ ವಿಷಯಗಳಾದಂತಹ ಪರಿಸರದ ಬಗ್ಗೆ ಇಂಟರಾಕ್ಷನ್ ಇರ್ಬೋದು, ಹಾಗೆ ಇತರೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಮುಂತಾದ ಆಕ್ಟಿವಿಟಿಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ಇತರೆ ಕಾರ್ಯಕ್ರಮಗಳಿಗೆ ಕೂಡ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಇಲ್ಲಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 12 ಆಶ್ರಮ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಎಲ್ಲ ಶಾಲೆಯಲ್ಲಿ ಕೂಡ ಇದೇ ರೀತಿಯ ಸೌಲಭ್ಯಗಳನ್ನು ನೀಡಲಾಗಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನು ಮುಂಚೂಣಿಗೆ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಾಲ್ಮೀಕಿ ಆಶ್ರಮ ಶಾಲೆ ಕದ್ರಿಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಲಾಗುತ್ತಿದೆ. ಲೈಬ್ರರಿ, ಸ್ಮಾರ್ಟ್ ಟಿವಿ ಮುಖೇನ ಕಲಿಕೆ, ಸೈನ್ಸ್ ಲ್ಯಾಬ್, ಪ್ರೊಜೆಕ್ಟರ್ ಲ್ಯಾಬ್, ಕಂಪ್ಯೂಟರ್ ಕ್ಲಾಸ್ ಹೀಗೆ ಖಾಸಗಿ ವಸತಿ ಶಾಲೆಯನ್ನ ಮೀರಿಸುವಷ್ಟರ ಮಟ್ಟಿಗೆ ಗುಣಮಟ್ಟಕ್ಕೆ ರಾಜಿಯನ್ನ ಮಾಡಿಕೊಳ್ಳದೆ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ವಿಶೇಷ ಅಂದ್ರೆ ವಿದ್ಯಾರ್ಥಿ ನಿಲಯದಲ್ಲೇ ತಯಾರಾದ ಎರೆಹುಳ ಗೊಬ್ಬರ ಘಟಕದಿಂದ ತರಕಾರಿಯನ್ನ ಬೆಳೆಸಲಾಗುತ್ತಿದೆ. 55 ಸೆನ್ಸ್ ಪ್ರದೇಶದಲ್ಲಿ ಆಟದ ಮೈದಾನ, ಹಣ್ಣು ಹೂವಿನ ಗಿಡ, ಸರ್ಕಾರದ ಮೆನು ಚಾರ್ಟ್ ಪ್ರಕಾರವೇ ಊಟ ತಿಂಡಿಯ ವ್ಯವಸ್ಥೆ. ವಾಲ್ಮೀಕಿ ಆಶ್ರಮ ಶಾಲೆಯ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಪಠ್ಯೇತರ ಸಾಂಸ್ಕೃತಿಕ ಚಟುವಟಿಕೆಯಲ್ಲೂ ಕ್ರಿಯಾಶೀಲರಾಗಿದ್ದು, ಪ್ರತಿಭಾ ಕಾರಂಜಿ ಸೇರಿದಂತೆ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ಪಡೆದಿದ್ದಾರೆ. ನಮಸ್ತೆ, ನಾನು ಶ್ರೀಮತಿ ಸುವರ್ಣಾದೇವಿ, ಪರಿಶಿಷ್ಟ ವರ್ಗಗಳ ವಾಲ್ಮೀಕಿ ಆಶ್ರಮ ಶಾಲೆ ಕದ್ರಿ ಇಲ್ಲಿ ಪ್ರಭಾರ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ತಿಂಗಳಿಗೊಮ್ಮೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ನಿಲಯಕ್ಕೆ ಭೇಟಿ ನೀಡಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದು ಹೇಳಲು ಇಷ್ಟಪಡುತ್ತೇನೆ. ನನ್ನ ಹೆಸರು ಸುನೀತಾ. ನಾನು ಇಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಇಲ್ಲಿ 1ರಿಂದ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ನೀಡಲಾಗ್ತಿದ್ದು 4 ಜನ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದೇವೆ. ವಾಲ್ಮೀಕಿ ಆಶ್ರಮ ಶಾಲೆಯಲ್ಲಿ ಬೆಳಗ್ಗೆ 5 ಗಂಟೆಗಿಂತ ಮಕ್ಕಳ ದಿನಚರಿ ಆರಂಭವಾಗುತ್ತೆ. ಪ್ರಾತಃ ಕಾಲದಲ್ಲಿ ವ್ಯಾಯಾಮ, ಪ್ರಾರ್ಥನೆ, ಉಪಹಾರ, ಬಳಿಕ ಶಾಲಾ ತರಗತಿಗಳು ನಡೆಯುತ್ತದೆ. ಇಲ್ಲಿರುವ ಶಿಕ್ಷಕರು ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಶ್ರಮಿಸಿದ್ರೆ ಅಧಿಕಾರಿ ವರ್ಗ ಕೂಡ ಉತ್ತಮ ರೀತಿಯಲ್ಲಿ ಸಹಕಾರವನ್ನ ನೀಡುತ್ತಿದೆ. ನಾನು ನನ್ನ ತಂಗಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನಿಂದ ಬಂದಿದ್ದೇವೆ. ಇಲ್ಲಿ ನಮಗೆ ಪೌಷ್ಟಿಕ ಆಹಾರವನ್ನು ಕೊಡುತ್ತಾರೆ. ಇಲ್ಲಿ ನಮಗೆ ಊಟ, ವಸತಿ ಎಲ್ಲ ಉಚಿತವಾಗಿ ಸಿಗ್ತಾ ಇದೆ. ಭಾನುವಾರ ಮತ್ತು ರಜೆ ದಿನಗಳಲ್ಲಿ ಹಾಸ್ಟೆಲಿನಲ್ಲಿ ಖೋಖೋ, ಥ್ರೋಬಾಲ್, ಚೆಸ್ ಮುಂತಾದ ಆಟಗಳನ್ನು ಆಡುತ್ತೇವೆ. ಹಾಸ್ಟೆಲ್ನಲ್ಲಿ ಇರುವುದು ಎಂದರೆ ನಮಗೆ ಮನೆ ತರಹವೇ ಆಗಿದೆ. ಎಲ್ಲರೊಂದಿಗೆ ಬೆರೆತು ಕಲಿಯುವ ಅವಕಾಶ ಸಿಕ್ಕಿರುವುದು ನಮಗೆ ತುಂಬ ಸಂತೋಷವಾಗಿದೆ. ನಮ್ಮ ವಾರ್ಡನ್ ಮತ್ತು ಆಂಟಿಯವರು ನಮ್ಮನ್ನು ಅವರ ಮಕ್ಕಳಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಮಗುವಿಗೆ ತಾಯಿಯ ಆಸರೆ, ವಿದ್ಯೆಗೆ ಗುರುವಿನ ಆಸರೆ, ಬೆಳಕಿಗೆ ಸೂರ್ಯನ ಆಸರೆ. ವಲಸೆ ಕಾರ್ಮಿಕರ ಮಕ್ಕಳಿಗೆ ಸುಸಜ್ಜಿತ ಶಿಕ್ಷಣಕ್ಕಾಗಿ ವಾಲ್ಮೀಕಿ ಆಶ್ರಮ ಶಾಲೆಯ ಆಸರೆ. ಕಡಲ ತಡಿಯ ನಾಡಿನಲ್ಲಿ 1958ರಿಂದ ವಾಲ್ಮೀಕಿ ಆಶ್ರಮ ಶಾಲೆಯ ಮೂಲಕ ಪರಿಶಿಷ್ಟ ಪಂಗಡ ಜನಾಂಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಕ್ರಾಂತಿಗೆ ನಾಂದಿಯನ್ನ ಹಾಡಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ವಸತಿ ಸೌಲಭ್ಯದ ಮೂಲಕ ಎಲ್ಲವನ್ನ ಉಚಿತವಾಗಿ ನೀಡಿ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಬಾಳಿನಲ್ಲಿ ಬೆಳಕು ಚೆಲ್ಲುವ ಕಾರ್ಯ ಸದ್ದಿಲ್ಲದೆ ನಡೀತಾ ಇರೋದು ಶ್ಲಾಘನೀಯ ವಿಚಾರ.